ಅಂತ. ಸೌಜನ್ಯ ಹೋರಾಟಗಾರರಿಗೆ ನನ್ನ ನಮಸ್ಕಾರಗಳು. ಸೌಜನ್ಯ ತಂಗಿಗೋಸ್ಕರ ಈ ಒಂದು ಪುಟ್ಟ ಹಾಡನ್ನು ನಾನು ಹೇಳುತ್ತಿದ್ದೇನೆ. ಹರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ದಂಡನೆ ಇಲ್ಲವೇ ಚಿವುಟಿದ ಕೈಗೆ, ಗುಡಿಯನು ಸೇರದೆ ಮುಡಿಯನು ಸೇರದೆ, ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ, ಕನಿಕರವಿಲ್ಲದ ಕಟುಕರ ದಾಳಿಗೆ, ಕನಸಿನ ತೋಟವೇ ಕಸದ ಪಾಲಿಗೆ, ಹರಗಿಳಿ ಮರಿಗಿಳಿ ಕುಳಿತಿರೋ ಮರದಲ್ಲಿ, ಗರುಡನ ಗಮನವೇ ಗಿಳಿಗಳ ಮರಣವೇ, ಕುರುಡರ ಜಗವೇ ಹರಳದ ಮಲ್ಲಿಗೆ. ಸೌಜನ್ಯ ತಂಗಿಗೋಸ್ಕರ ಇದುವೇ ನ್ಯಾಯ, ಸತ್ಯದ ಹೋರಾಟ ಇದುವೇ ಸೌಜನ್ಯ ಶಕ್ತಿ. ನಮ್ಮ ದೇಶದ ಸತ್ಯಕ್ಕಾಗಿ ಹೋರಾಟ ಮಾಡುತ್ತಿರುವೆ ನಾವು, ಸೌಜನ್ಯ ಹೋರಾಟಗಾರರು, ಸೌಜನ್ಯ ಹೋರಾಟಗಾರರು. ಸೌಜನ್ಯ ನಮ್ಮ ತಂಗಿಗೋಸ್ಕರ ನಮ್ಮ ದೇಶಕ್ಕೆ ಪ್ರಾಣ ಬಿಟ್ಟು ಹೋದಳು. ಅನ್ಯಾಯ ಮಾಡಿದರು ಅವರಿಗೆ ಶಿಕ್ಷೆ ಇಲ್ಲವೇ, ಅವರಿಗೆ ಶಿಕ್ಷೆ ಇಲ್ಲವೇ? ಇದುವೇ ನ್ಯಾಯವೇ, ಇದುವೇ ನ್ಯಾಯವೇ? ತಂಗಿಗೋಸ್ಕರ ಸೌಜನ್ಯ ನಮ್ಮ ದೇಶದ ಹೋರಾಟಗಾರರು. ಮಹೇಶಣ್ಣ, ಜಯಂತಣ್ಣ, ಗಿರೀಶಣ್ಣ ಮೇಡಂ, ಜಯಂತಣ್ಣ, ಮಹೇಶಣ್ಣ, ಗಿರೀಶಣ್ಣ, ಶಶಿಕಲಾ ಶೆಟ್ಟಿ ಮೇಡಂ, ಇನ್ನು ಸೌಜನ್ಯ ಹೋರಾಟಗಾರರು. ಎಲ್ಲರ ಹೋರಾಟ ಬಲದಿಂದಲೇ ಸೌಜನ್ಯಕ್ಕೆ ನ್ಯಾಯಕ್ಕಾಗಿ ಹೋರಾಡುತ್ತಿರುವರು. ಅದರಲ್ಲಿ ನಾನು ಒಬ್ಬ, ನ್ಯಾಯವೇ ಸಿಗಲೇಬೇಕು. ಸತ್ಯಕ್ಕೆ ಸಾವಿಲ್ಲವೇ, ಮುಂದೆ ಒಂದು ದಿನ ಅವರಿಗೆ ಶಿಕ್ಷೆಯೂ ಹಾಗೆ ಆಗುತ್ತೈತೆ. ಯಾರಿಂದ? ಹೋರಾಟ ಬಲದಿಂದ. ಯಾರಿಂದ? ಈ ಹೋರಾಟ ಬಲದಿಂದ. ಅದುವೇ ಸೌಜನ್ಯ ಶಕ್ತಿ, ಅದುವೇ ಸೌಜನ್ಯ ಶಕ್ತಿ. ಜೈ ಹಿಂದ್. ನಮಸ್ಕಾರ. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಸೌಜನ್ಯ ಹೋರಾಟಗಾರರಾದ ಮೊಹಮ್ಮದ್ ರಫೀಕ್ ಅವರಿದ್ದಾರೆ. ವಿಶೇಷ ಕಾರ್ಯಕ್ರಮಕ್ಕೆ ಮೊಹಮ್ಮದ್ ರಫಿ ಅವರಿಗೆ ಆರ್ಥಿಕವಾದ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ. ಈ ಧರ್ಮಸ್ಥಳ ಪ್ರಕರಣದಲ್ಲಿ ನಿಮಗೇನಾದರೂ ನ್ಯಾಯ ಸಿಗುತ್ತೆ ಅನಿಸುತ್ತಾ? ಈ ಬುರುಡೆ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಈಗ ನೋಡಿ, ಚಾರ್ಜ್ ಶೀಟ್ ಅಂತ ಹೇಳಿದ್ರು, ಅದು ತನಿಖಾ ವರದಿ, ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಹೇಳ್ತೀರಾ ಸರ್? ನಮಗೆ ಗೊತ್ತಿರೋ ಒಂದು ಮಾಹಿತಿ, ಅಲ್ಲಿ SIT ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಅದರಲ್ಲಿ ಏನಾಗಿದೆ ಅಂದರೆ, ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಕ್ಕಂಥ ಒಬ್ಬ ಅಧಿಕಾರಿಗಳು ಕೆಲವರಿದ್ದಾರೆ, ಕೆಲವರು ಅದನ್ನು ಏನು ಮಾಡ್ತಿದ್ದಾರೆ, ಅಧಿಕಾರಿಗಳು ಮಿಸ್ಗೈಡ್ ಮಾಡ್ಕೊಂಡು ಕೆಲವು ವಿಚಾರಗಳನ್ನು ಇರುವ ಒಂದು ಸಣ್ಣ ಪ್ರಯತ್ನದಲ್ಲಿ ಇರುವ ಒಂದು ನಿಜಾಂಶವನ್ನು ಮುಚ್ಚಿಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈಗ ಎಲ್ಲ ಕಡೆ ಒಂದು ಪಬ್ಲಿಕ್ಸ್ ಒಪಿನಿಯನ್ಸ್ ಏನಾಗಿದೆ ಅಂತಂದರೆ, ಸತ್ಯ ಅನ್ನೋದು ಬಂದೇ ಬರುತ್ತೆ ಹೊರಗಡೆ, ಆದರೆ ಸ್ವಲ್ಪ ಲೇಟ್ ಆಗ್ಬೋದು. ಆದರೆ ಇದೇನಾಗಿದೆ ಅಂತಂದರೆ, ತನಿಖೆ ಆಗ್ತಾ ಇದೆ ಅಂತಂದರೆ ಅಲ್ಲಿ ಈ ಸೌಜನ್ಯ ಹೋರಾಟಗಾರರು ನಾನು ಸೇರಿ ಹೇಳ್ತಾ ಇದ್ದೀನಿ,
ನಾವು ನ್ಯಾಯ ಸಿಗುವ ತನಕ ಎಷ್ಟು ವರ್ಷ ಆದ್ರೂ ಆಗ್ಬೋದು, ನಾಳೆನೇ ಸಿಗ್ಬೋದು. ಆದರೆ ನ್ಯಾಯ ಸಿಕ್ಕೇ ಸಿಗುತ್ತದೆ. ಏಕೆಂದರೆ ಅಲ್ಲಿ ಸತ್ಯವನ್ನೇ ಹೇಳುತ್ತಿದ್ದಾರೆ. ಅಲ್ಲಿರ್ತಕ್ಕಂಥ ಒಂದು ಕಾನೂನಾಗಲಿ, ಒಂದು ಕಾನೂನು ಕ್ರಮ ಏನಿದೆಯೋ ಆ ವಿಚಾರದಲ್ಲಿ ಎಲ್ಲ ಒಂದು ನಿಜಾಂಶ ಎಲ್ಲ ಇದೆ. ಆದರೆ ಅದನ್ನ ಮುಂದೆ ತಗೊಂಡೋಗೋ ತನಕ ಅದು ದಾಖಲೆಗಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಆ ದಾಖಲೆಗಳು ಇವರು ಕೋರ್ಟ್ಗೆ ಸಬ್ಮಿಟ್ ಮಾಡಿಬಿಟ್ಟಾರೆ ಆಲ್ರೆಡಿ. ಇಲ್ಲಿ ಇರ್ತಕ್ಕಂತಹ ಕೆಲವು ಅಧಿಕಾರಿಗಳು ಕೆಲವು ವಿಚಾರಗಳನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಈ ಸೌಜನ್ಯ ಹೋರಾಟಗಳು ಪ್ರಾಣ ಇರುವ ತನಕ ಸತ್ಯದ ಪರ ಹೋರಾಟ ಮಾಡ್ತಾನೆ ಇರ್ತಾರೆ. ಇದಂತೂ ಸತ್ಯ. ನಾವು ಸೇರಿ ಹೇಳ್ತಾ ಇದ್ದೀವಿ. ನಿಮಗೆ ಏನು ಅನಿಸುತ್ತದೆ? ನಿಮ್ಮ ಒಂದು ಪ್ರಶ್ನೆ ಏನಿದೆ ಹೇಳಿ. ನೋಡಿ, ಈ ಧರ್ಮಸ್ಥಳ ಸಂಘ ಅಂತಿದೆಯಲ್ಲ, ಹೌದು, ಈ ಸಂಘದ ದುಡ್ಡನ್ನು SIT ತನಿಖೆ ಅಧಿಕಾರಿಗಳಿಗೆ ಮತ್ತೆ ರಾಜಕಾರಣಿಗೆ ಬೇಜಾನ್ ಯಾರ ಅಧಿಕಾರಿಗಳಿದೆ ಅವ್ರಿಗೆಲ್ಲ ಸುರಿದು ಬಡವರ ರಕ್ತವನ್ನು ಹೀರಿರ್ತಕ್ಕಂಥ ದುಡ್ಡಲ್ಲಿ ಸುರಿದು ಧರ್ಮಸ್ಥಳದಲ್ಲಿ ಏನು ಅನಾಹುತಗಳಾಗಿದ್ದಾವೆ ಅದನ್ನೆಲ್ಲ ಮುಚ್ಚಾಕ ಪ್ರಯತ್ನ ಮಾಡ್ತಾರೆ. ಸರ್ ಮುಚ್ಚಾಕುವ ಒಂದು ಪ್ರಯತ್ನ ಅವ್ರು ಏನಾದ್ರು ಮಾಡ್ಲಿ ಸರ್, ನಿಜ ಅನ್ನೋದು ಯಾವತ್ತೂ ಸತ್ಯವಾಗಿ ಇರುತ್ತೆ. ಹೌದು. ಇವಾಗ ದಾಖಲೆ ಏನಿರುತ್ತೆ, ನಾವು ಕಾನೂನು ಪ್ರಕಾರ ಏನಿದೆ ಅದು ಕೇಳೋಣ. ಹೌದು. ನಾವು ಇಲ್ಲಿಗಾಗಿ ಏನು ಮಾಡ್ತಾ ಇಲ್ಲ ಸರ್. ನಾವು ಏನಿದೆಯೋ ಅದ್ರ ಪ್ರಕಾರ ಹೋಗೋಣ ಬೇಕಾದ್ರೆ. ಇವಾಗ ನಾವೇನು ಕೇಳ್ತಾ ಇದ್ದೀವಿ, ಎಕ್ಸಾಂಪಲ್ ಒಂದು ಉದಾಹರಣೆ ಏನಂದ್ರೆ, ಸಂಘದ ಒಂದು ಬುಕ್ಕಲ್ಲಿ ಇದೆ, ನೀವು ಹೇಳಿದ್ರೆ ಗ್ರಾಮಾಭಿವೃದ್ಧಿ ಸಂಘ ಅಂತ ಇದೆ. ಓಕೆ, ಆದರೆ ನಾವೇನು ಕೇಳ್ತಾ ಇದ್ದೀವಿ, RBI ಗೈಡ್ಲೈನ್ಸ್ ಕೇಳ್ತಾ ಇದ್ದೀವಿ. ಮತ್ತಿದ್ರು ಅದೇ ರೀತಿನೇ ಕೇಳ್ತಾ ಇರೋದು. ಇನ್ನೇ ಕೇಳ್ತಿದ್ದೀವಿ, ಉಳಿತಾಯ ಕೇಳ್ತಾ ಇದ್ದೀವಿ, ಅದ್ರದ್ದು ಅಕೌಂಟ್ ಕೇಳ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟ್ ಏನಾಗಿದೆ, ಎಲ್ಲ ವಿಚಾರಗಳು ಅದರಲ್ಲಿರ್ತಕ್ಕಂತಹ ಒಂದು ಸಾರಾಂಶವನ್ನು ಧೈರ್ಯವಾಗಿ ನೀವು ದಾಖಲೆ ಕೊಟ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಅವ್ರು ಏನು ಹೇಳ್ತಾ ಇದ್ದಾರೆ ಸರ್, ಒಂದು ಪ್ರತಿ ವಾರ ಕ್ಯಾಶ್ ಕಟ್ಟಿಸಿಕೊಳ್ಳುವ ಅವಶ್ಯಕತೆ ಇದೆಯಾ? ನಂಬರ್ 1 ಪಾಯಿಂಟ್. ನಿಮ್ಮ ಆನ್ಸರ್ ಹೇಳಿ ಸರ್. ಕಟ್ಸ್ಕೊಂಬಂಗೆ ಇಲ್ಲ, ಕಾನೂನು ಪ್ರಕಾರವಾಗಿ ತಿಂಗಳಿಗೊಮ್ಮೆ ಕಟ್ಸ್ಕೋಬೇಕು, ಇಲ್ಲ 6 ತಿಂಗಳಿಗೊಮ್ಮೆ ಕಟ್ಸ್ಕೋಬೇಕು ರೂಲ್ಸ್ ಐತೆ. ಒಂದು ವಾರದಲ್ಲಿ ಪ್ರತಿ ವಾರ ಕ್ಯಾಶ್ ಕಟ್ಟಿಸಿಕೊಳ್ಳುವ ಅವಶ್ಯಕತೆ ಇದೆಯಾ? ಇದು ನಮ್ಮ 2014ರಲ್ಲಿ ನರೇಂದ್ರ ಮೋದಿ ಜಿ ಅವರು ಏನ್ ಹೇಳಿದ್ದಾರೆ, ಕ್ಯಾಶ್ಲೆಸ್ ಅಂತ ಹೇಳಿದ್ದಾರೆ. ಹೌದು ಹೌದು. ಮತ್ತೆ ಇವರು ಪ್ರತಿ ವಾರ ಕ್ಯಾಶ್ ಮುಖಾಂತರ ಕಟ್ಟಿಸಿಕೊಳ್ತಿದ್ದಾರಲ್ಲ, ಮತ್ತೆ ಅಕೌಂಟಿಗೂ ಹಾಕ್ಸಂಗಿಲ್ಲ, ಸ್ಕ್ಯಾನ್ ಹಾಕ್ಸಂಗಿಲ್ಲ, ಯಾವ್ದು ಗೂಗಲ್ ಪೇ, ಫೋನ್ ಪೇ ಅದು ಯಾವ್ದು ಇಲ್ಲ. ಮತ್ತೆ ಯಾಕೆ ಸರ್ ಇದು? ನನ್ನದು ಅದೇ ಪ್ರಶ್ನೆ ಸರ್. ನೋಡಿ, ನನ್ನದೊಂದೇ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಒಂದು ಕರ್ತವ್ಯ ಪ್ರತಿ ವಾರ ಕ್ಯಾಶ್ ಕಟ್ಟಿಸಿಕೊಳ್ಳುವ ಅವಶ್ಯಕತೆ ಇದೆಯಾ? ನನ್ನದೊಂದು ಪ್ರಶ್ನೆ. ಇದು ಪಬ್ಲಿಕ್ ಒಪಿನಿಯನ್ಸ್. ಇದು ಸ್ವಸಹಾಯ ಸಂಘನ ಅಥವಾ ಪಬ್ಲಿಕ್ ಆಗಿ ಹೇಳ್ತಕ್ಕಂಥದ್ದು ಏನಂದ್ರೆ, ವಾರ ಕಟ್ಸ್ಕೊಂಬದೇ ಒಂದು ದೊಡ್ಡ ಅಪರಾಧ. ಇದು ಸಂಘ ಅಲ್ಲ. ಸಂಘ ಅಂತ ಪ್ರೂಫ್ ತೋರಿಸಿ, ಸಂಘದ ಸ್ಟೇಟ್ಮೆಂಟ್ ಕೊಡಿ ಅಂದ್ರೆ ಆ ಸ್ಟೇಟ್ಮೆಂಟ್ ಇಲ್ಲಿ ಕೊಡ್ತಿದ್ರೆ, ಕೆಲವೊಂದ್ ಕಡೆ ಕೊಡ್ತಿದ್ದಾರೆ. SBI ಬ್ಯಾಂಕ್ ಇಂದನೇ ಸ್ಟೇಟ್ಮೆಂಟ್ ಬಂದಿದೆ, ಅದರಲ್ಲಿ ಸ್ಯಾಲ್ರಿ ಅಂತ ಇದೆ. ಆದ್ರೆ ಈಗ 10 ಜನ ಸೇರ್ಕೊಂಡು ಒಂದು ಫ್ಯಾಕ್ಟ್ರಿ ಏನಾದ್ರು ಓಪನ್ ಮಾಡಿದಾರ, ಇದು ಸಂಘ ಅಂತ ನಾವ್ ಹೆಂಗ್ ಕರೆಯೋದು? ಇದು ಸಂಘನೇ ಅಲ್ಲ. ಧರ್ಮಸ್ಥಳ ಸಂಘನೇ ಅಲ್ಲ. ಇದು ಒಂದು ಫ್ಯಾಕ್ಟ್ರಿಗೆ ಒಂದು 10 ಜನ 20 ಜನ ಬೇಕು. ಇವ್ರನ್ನ ಮುಂದಿಟ್ಕೊಂಡು ಇವರು ಹಿಂದೆಯಿಂದ ಬ್ಲಾಕ್ ಮನಿ ದುಡ್ಡನ್ನು ವೈಟ್ ಮನಿ ಆಗಿ ಪರಿವರ್ತಿಸ್ತಾ ಇರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಇವರು ದಾಖಲಾತಿ ಕೊಡ್ತಾ ಇಲ್ಲ. ಇವರಿಗೆ ಕರ್ನಾಟಕದ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಲ್ಲಿ ಒಂದು ಲೈಸೆನ್ಸ್ ಸಮೇತ ಇಲ್ಲ. ಯಾವ ಡಿಸ್ಟಿಕ್ ಅಲ್ಲಿ ಇಲ್ಲ, ತಾಲೂಕಲ್ಲೂ ಇಲ್ಲ. ಈ ಬ್ಲಾಕ್ ಮನಿ ದುಡ್ಡನ್ನು ತಗೊಂಡೋಗಿ SIT ತನಿಖೆ ದಿಕ್ಕನ್ನು ತಪ್ಪಿಸ್ತಿದ್ದಾರೆ. ಅಲ್ಲಿನ ಯಾರು ಮಹೇಶ್ ತಿಮ್ರೋಡಿ ಅವರು ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಕ್ಕಂಥ ಅವ್ರನ್ನ ಗಡಿಪಾರು ಮಾಡಿಬಿಟ್ರೆ ಕೇಸೇ ಕ್ಲೋಸ್ ಆಗುತ್ತೆ. ಸೌಜನ್ಯ ಹೋರಾಟಗಾರರೇ ಮುಂದಕ್ಕೆ ಬರೋದಿಲ್ಲ. ಇವತ್ತಿನ ದಿನ ಅದೇ ಮಹೇಶ್ ಅಣ್ಣ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹೋರಾಟಗಾರರನ್ನು ಉತ್ಪಾದನೆ ಮಾಡಿದ್ದಾನೆ. ಅದರಲ್ಲಿ ನಾನು ಒಬ್ಬ. ಹೌದು. ನನಗೆ ಡ್ರೈವರ್ ರೀ, ನನಗೇನು ಗೊತ್ತೇ ಇಲ್ಲ, ಯಾಕೆ ಈ ವಯ ಇಷ್ಟೆಲ್ಲ ಮಾಡ್ದಾನ ಅನ್ಕೊಂಡಿದ್ದೆ. ಅವ್ರು ನೋಡಿದ್ರೆ ಶೆಟ್ರು. ಅಲ್ಲಿ ಆಗಿರ್ತಕ್ಕಂಥ ಹುಡುಗಿದ್ದು ಗೌಡ್ರ ಮನೆ ಹುಡುಗಿ, ಸೌಜನ್ಯ ಗೌಡ ಎಂಬ ಹುಡುಗಿ. ಸೌಜನ್ಯ ಗೌಡ ಎಂಬ ಹುಡುಗಿನ ಅದೇ ಗೌಡ ಸಮುದಾಯದವರು ಏನು ಕೆಲಸ ಮಾಡ್ತಾ ಇಲ್ಲ, ಹೋರಾಟ ಸಮೇತ ಬರ್ತಾ ಇಲ್ಲ. ಕೆಲವೊಬ್ರು ಬರ್ತಾರೆ, ಕೆಲವೊಬ್ರು ಬರ್ತಾನೆ ಇಲ್ಲ. ಅದರಲ್ಲಿ ರಾಜಕಾರಣಿ ವ್ಯಕ್ತಿಗಳೇನಿದಾರ ಆ ಕೇಸ್ ಮುಚ್ಚಾಕಕ್ಕೆ ನೋಡ್ತಾರೆ, ಅದನ್ನ ಮುನ್ನೆಲೆ ತಂದು ನ್ಯಾಯ ಕೊಡಿಸ್ಬೇಕನ್ನೋ ಪ್ರಯತ್ನ ಮಾಡಿಲ್ಲ ಇಲ್ಲವರೆಗೆ ಸಮೇತ. 6 ವರ್ಷಕ್ಕೆ ಸಾಹೇಬ್ರ ಸಮೇತ ಹಿಮ್ಕಂತ ಇಲ್ಲ. ಬರೀ ಶೆಟ್ಟೆ ಅಂತಾರೆ. ಯಾನ್ ಶೆಟ್ಟೆ ಅಂತಾರೆ ರೀ? ಬುರುಡೆ ಗ್ಯಾಂಗ್ ಅಂತಾರೆ. ಅಲ್ಲ ರೀ, ಬುರುಡೆ ಒಂದು ಮನುಷ್ಯನ ಬುರುಡೆ. ಆ ಬುರುಡಿಗೆ ವ್ಯಾಲ್ಯೂವೇ ಇಲ್ಲ. ಅದು ಮೇಲ್ಪದರದಲ್ಲಿ ಸಿಕ್ಕಿರ್ತಕ್ಕಂಥ ಬುರುಡೆ ಅದನ್ನ ತಾಂಬದು ಕೊಟ್ಟಾರ, ಅದ್ರ ಬಗ್ಗೆ ತನಿಖೆ ಮಾಡ್ತಿದ್ರಲ್ಲ. ಶೆಟ್ಟೆ ಅಂದ್ರೆ ಒಂದೇ ಆ್ಯಂಗಲಲ್ಲಿ ಎಷ್ಟಾಗಿದ್ದಾವೆ ಅಲ್ಲಿ 74 ನಮ್ಮ ಸೌಜನ್ಯ ತಾಯಿ ಒಂದು ಕೇಸ್ ಕೊಟ್ಟಿದ್ದಾರೆ.
ಅದು ಕೂಡ ಈ ಮುಂದಿನ ತಿಂಗಳು 3ನೇ ತಾರೀಕಿಗೆ ನಾವು PL ಹಾಕಿದ್ದು ಮುನ್ನಲ್ಲಿ ಬರುತ್ತೆ. ಹೌದು. ಅವತ್ತು ಏನಾಗುತ್ತೋ ನೋಡ್ಬೇಕು ಅದನ್ನ. ಸಿಗುತ್ತೆ. ಹಿಂಗೆ ಬೇಜಾನಿದಾವಲ್ಲಿ ಅದ್ರ ಬಗ್ಗೆ ತನಿಖೆ ಮಾಡಿ ಅಂದ್ರೆ ಶೆಡ್ ಅಂತ ಒಂದೇ ಆಂಗಲ್ ಕ್ಲೀನ್ ಶೀಟ್ ಕೊಡ್ಬೇಕು. ಯಾರು ಧರ್ಮಸ್ಥಳದ ನಕಲಿ ದೇವಮಾನ ವೀರೇಂದ್ರ ಹೆಗಡೆ ಇವರಿಗೆ ಕ್ಲೀನ್ ಶೀಟಾ? ನಾವು ಇವ್ರ ಮೇಲೆ ಅಪರಾಧಿ, ಇವರು ಅಪರಾಧಿ, ರೇಪ್ ಮಾಡಿರೋ ಅಂತ ಏನೋ ಹೇಳಿದ್ವಾ? ಇಲ್ಲ ತಾನೆ. ಸುಮ್ಮನೆ ಯಾಕ್ರಿ ಬಡ್ಕಂತೀರಿ ನೀವು? ವೀರೇಂದ್ರ ಹೆಗಡೆ ಅವರು ನಕಲಿ ದೇವಮಾನವನೋ ಬಂತು ಗೊತ್ತಿಲ್ಲ. ಆ ವಯ ಯಾರಂಬ ನಮಗೆ ಗೊತ್ತೇ ಇಲ್ಲ. ಹೌದು. ನಾವು ಅವ್ರ ಬಗ್ಗೆ ಮಾತಾಡೋದು ಕೂಡ ಅಲ್ಲ. ನಮ್ಗೆ ಕ್ಲೀನ್ ಶೀಟ್ ಯಾಕೆ ಬರ್ತೀರಿ? ನಾವು ನಿಮ್ಮನ್ನ ಅಪರಾಧಿ ಅಂತ ಹೇಳೇ ಇಲ್ಲಲ್ಲ. ಯಾವ ಸೌಜನ್ಯ ಹೋರಾಟಗಾರ ಸಮೇತ ನೀವು ಅಪರಾಧಿ, ನೀವು ರೇಪಿಸ್ ಅಂತ ಯಾರು ಹೇಳಿಲ್ಲಲ್ಲ. ಸೊ ನಮ್ಗೆ ಕ್ಲೀನ್ ಶೀಟ್ ಏನು ನಮ್ಮ ಅರ್ಥ? ಕುಂಬಳಕಾಯಿ ಕಳ್ಳನಟಿಗೆ ಹೆಂಗ್ ನೋಡ್ಕೊಂಡು ನೀವೇ ಬರ್ತೀರಲ್ಲ, ಏನು ಅನ್ಬೇಕು ನಿಮಗೆ? ನೀವೊಬ್ಬ ರಾಜ್ಯಸಭಾ ಸದಸ್ಯರು, ಅಲ್ಲಿ ಆಗಿರ್ತಕ್ಕಂಥ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿ, ಗಂಡು ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇರೋದು. ಅದನ್ನೆಲ್ಲ ಬಿಟ್ಟು ಬರೀ ಶೆಡ್ ಅಂತ ಹಿಂದೆ ಇತ್ತು. ಏನೋ ಇವರು ಯಾರೋ ಎಡಪಂಥೀಯರು ಮಾಡ್ತಿದ್ರು, ಕಮ್ಯುನಿಸ್ಟ್ರು ಮಾಡ್ತಿದ್ರು. ಈಗ ಅದು ಚೇಂಜ್ ಆಗಿದೆ. ಈಗ ಏನು ಶೆಡ್ ಯಂತ್ರ ಅದು ಹೋಯ್ತು, ಇದು ಬಂತಿದ್ದು. ಏನ್ರಿ ನಿಮ್ಮದು ಕರ್ಮ? ಹೆಗ್ಡೆ ಅವರೇ, ದಯವಿಟ್ಟು SIT ತನಿಖೆಗೆ ಸಹಕಾರ ಕೊಡಿ. ಅವ್ರು ಏನಾದ್ರು ನಿಮ್ಮನ್ನು ಕರೆದ್ರೆ, ಇಲ್ಲ ನಿಮ್ಮ ಫ್ಯಾಮಿಲಿ ಯಾರನ್ನ ಕರೆದ್ರೆ ತನಿಖೆ ಮಾಡಿಸ್ಕೊಳ್ಳಿ. ನಿಮ್ಗೊಂದು ನೋಟಿಸ್ ಕೂಡ ಕೊಡೋ ತಾಕತ್ತು ಅವ್ರಿಗಿಲ್ಲ. ಬಟ್ ನೀವಾದ್ರೂ ಹೇಳಿ ನಮ್ಮ ಮೇಲೆ ಬಂದಿದ್ದ ಅಪವಾದ ಅಂತಂದು. ನಾವು ಹೇಳಿಲ್ಲ, ಬಂದಿದ್ದ ಅಂತ ನೀವು ಹೋಗ್ತಿದ್ರಲ್ಲ, ಅದಕ್ಕೋಸ್ಕರ ಮತ್ತೆ ಯಾರು ದೊಡ್ಡ ಲಾಯರ್ನ ಇಟ್ಕೊಂಡಿದ್ರಿ ನೀವು. ಯಾಕೆ ಇಟ್ಕೊಂಡ್ರಿ? ನೀವು ಅಪರಾಧಿ ಆಗಿರೋ ತಟ್ಟಿಗೆನೇ ಇಟ್ಕೊಂಡಿದ್ದೀರಾ ಇಲ್ವಾ ನನಗಂತೂ ಗೊತ್ತಿಲ್ಲ. ಬಟ್ ನಿಮ್ಮ ಪರವಾಗಿ ವಕೀಲರು ಬಂದರೆ, ನಿಮ್ಮ ಆಡಳಿತ ಮಂಡಳಿ ಪರವಾಗಿ ಬಂದಿದ್ದಾರೆ ಅಂದರೆ ಅಪರಾಧಿ ನೀವೆಂಬುದು ಮೇಲ್ನೋಟ ಗೊತ್ತಾಗ್ತಿದೆ ನಮಗೆ. ಅದು ಸತ್ಯನೋ ಸುಳ್ಳ ಗೊತ್ತಿಲ್ಲ. ನಿಖರವಾಗಿ ತನಿಖೆ ಮಾಡಲಿ, ಸತ್ಯಾಂಶ ಹೊರಗೆ ಬರಲಿ, ಅಷ್ಟೇ. ಅಷ್ಟೊಂದು ಹೇಳಕ್ ಇಷ್ಟಪಡ್ತೀನಿ. ಸತ್ಯದ ಪರ ಹೋರಾಟ ಅಷ್ಟೇ ಬಿಟ್ರೆ ನಾವು ನಮಗೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಒಂದು ದೈವ ಶಕ್ತಿ. ಹೌದು. ಎಲ್ಲರ ಒಂದು ಜನತೆಯ ಪರವಾಗಿ ನಮಗೆ ನ್ಯಾಯ ಬೇಕು. ಅಷ್ಟು ಬಿಟ್ರೆ ಯಾರ ವಿರುದ್ಧವ ದ್ವೇಷವೂ ಇಲ್ಲ, ಏನೂ ಇಲ್ಲ. ಯಾಕೆಂದ್ರೆ ಅಲ್ಲಿ ನಡೆಯುತ್ತಿರುವ ಒಂದು ಅನ್ಯಾಯದ ವಿರುದ್ಧ ಹೋರಾಟ ಅಷ್ಟೇ. ನಮ್ಮ ಅಣ್ಣ ಮಹೇಶ್ ಟಿಬ್ರೋಡಿ ಸರ್, ಗಿರೀಶಣ್ಣ ಸರ್, ಜಯಂತ್ ಸರ್, ಇನ್ನು ಹಲವು ಸೌಜನ್ಯ ಹೋರಾಟಗಾರರು ಅವರೆಲ್ಲ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ನ್ಯಾಯ ಬಿಟ್ಟು ಹೋರಾಟ ಮಾಡಿದ್ರೆ ತಪ್ಪಾಗುತ್ತೆ. ಸತ್ಯದ ಪರ ಹೋರಾಟ ಮಾಡ್ತಾ ಇದ್ರೆ ನೀವು ಅದಕ್ಕೆ ಅವಕಾಶ ಕೊಡಬೇಕು, ತನಿಖೆಗೆ ಸಹಕಾರ ಮಾಡಬೇಕು. ಯಾರೇ ಆಗಲಿ ಎಲ್ಲರಿಗೂ ಕಾನೂನು ಒಂದೇ ಅಂತ ಬಿಟ್ಟು ಈ ಒಂದು ನಮ್ಮ ಎಲ್ಲರಲ್ಲೂ ಕಾನೂನಲ್ಲಿ ಇದೆ. ಒಂದು ಲೀಗಲ್ ಆಗಿ ನಾವು ಮಾತಾಡ್ತಾ ಇದೀವಿ, ಲೀಗಲ್ ಆಗಿ ಹೋಗೋಣ. ಮೊಬೈಲಲ್ಲಿ ಇದೆ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳಿ ದಾಖಲಾತಿ ಕೇಳ್ತಿದ್ರಲ್ಲ, ದಾಖಲಾತಿ ನಮ್ಮ ಹತ್ರ ಕೂಡ ಬೇಜಾರಿದಾವೆ. ನಾವು ಕೂಡ ಪೆಂಡೆಗಟ್ಟಲೆ ದಾಖಲಾತಿ ನಮ್ಮ ಮನೇಲಿ ತಗೊಂಬಂದು ಇಟ್ಕೊಂಡ ಮೇಲಿಂದನೇ ನಾವು ಮಾತಾಡಕತ್ತಿರೋದು. ನಾನು ದಾಖಲಾತಿ ಕೊಡ್ತೀನಿ, ನೀವು ನ್ಯಾಯ ಕೊಡಿಸ್ಕೊಡ್ತೀವಿ. ಒಂದು ಹೆಣ್ಣು ಒಂದು ಶಕ್ತಿ, ಅದು ಮೇನ್ ಸೌಜನ್ಯ ಶಕ್ತಿ. ಯತ್ರ ನಾದಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ಬಿಟ್ಟು, ಎಲ್ಲಿ ಹೆಣ್ಣಿಗೆ ಗೌರವ ಸಿಗುತ್ತದೆಯೋ ಅಲ್ಲಿ ಒಂದು ನೆಮ್ಮದಿಯನ್ನ ಸಿಗುತ್ತದೆ. ಅಲ್ಲಿ ಗೌರವ, ಹೆಣ್ಣಿಗೆ ಒಂದು ಗೌರವನೂ ಇರುತ್ತೆ. ಆ ಒಂದು ಹೆಣ್ಣಿಗೆ ಗೌರವ ಕೊಡದಿದ್ದರೆ ಇಡೀ ಸಮಾಜವೇ ಕಳಂಕ. ಅದಕ್ಕೋಸ್ಕರ ಎಲ್ಲ ಸೌಜನ್ಯ ಹೋರಾಟಗಾರರು ಒಂದು ಇಲ್ಲಿ ಹೆಣ್ಣಿಗೆ ಅನ್ಯಾಯವಾಗುತ್ತಿದೆಯೋ ಅಲ್ಲಿ ಧ್ವನಿ ಎತ್ತಾರೆ. ಅಷ್ಟು ಬಿಟ್ರೆ ಏನೂ ಇಲ್ಲ. ಇದರಲ್ಲಿ ಸತ್ಯದ ಪರ ಹೋರಾಟ. ಇದರಲ್ಲಿ ಷಡ್ಯಂತ್ರ ಇಲ್ಲ, ಯಾವುದು ಇಲ್ಲ, ಏನಿಲ್ಲ. ಅಲ್ಲಿ ಧರ್ಮಸ್ಥಳದಲ್ಲಿ ಕೊಂದವರು ಯಾರು ಅಷ್ಟೇ. ಈ ಪ್ರಶ್ನೆಗೆ ಉತ್ತರ ಕೊಡುವ ತಾಕತ್ತು ನಿಮಗಿದ್ದರೆ ದಯವಿಟ್ಟು ಉತ್ತರ ಕೊಡಿ. ಇಲ್ಲ ಅಂದರೆ ಕಂಬಿಯಿಂದ ನಿಧಾನ ಹೊಂಟು ಹೋಗ್ಬಿಡಿ. ಈ ವರ್ಷ ಅಲ್ಲ ಮುಂದಿನ ವರ್ಷ, ಇವತ್ತಲ್ಲ ನಾಳೆ ಹೋಗಲೇಬೇಕು. ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಕಾಮಂದರು ಯಾವನು ಮಾಡಿದನೋ ಅವನು ಇರ್ತಕ್ಕಂಥದ್ದು. ಇಂಥರ ಮೇಲೆ ನಾವು ಬಟ್ಟು ಮಾಡಿ ತೋರಿಸ್ತಾ ಇಲ್ಲ. ಜಸ್ಟಿಸ್ ಫಾರ್ ಸೌಜನ್ಯ, ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ. ವಿಶೇಷ ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಓಕೆ ಬಾಯ್.